ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪಕ್ಕಾ ಎಂದು ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ನೀಡಿದ್ದು, ಈ ವಿಚಾರವಾಗಿ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಹೈಕಮಾಂಡ್ ಬಿಡು ಅಂತ ಹೇಳಿದ್ರೆ ಬಿಡಬೇಕಾಗುತ್ತೆ. ಹೈಕಮಾಂಡ್ ಶಾಸಕರ ನಿರ್ಧಾರ ತೆಗೆದುಕೊಳ್ಳುತ್ತೇವೆ, ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಈ ಎಲ್ಲಾ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಶಾಸಕರ ಅಭಿಪ್ರಾಯವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಹೈಕಮಾಂಡ್ ಶಾಸಕರಿಗೆ ಹೇಳಿರುವಂತಹ ನಿರ್ಧಾರ ತೆಗೆದುಕೊಳ್ಳದೆ ಇತ್ತೀಚಿನ ವಾತಾವರಣದಲ್ಲಿ ಯಾವ ಪಕ್ಷ ಆದರೂ ಕೂಡ ಮೀಟಿಂಗ್ ಮಾಡಿ ಎಲ್ರಿಗೂ ಕೇಳಿ ನಿರ್ಧಾರವನ್ನು ಮಾಡ್ತಾರೆ. ಎಲ್ಲ ಪಕ್ಷದಲ್ಲೂ ಎಲ್ಲರ ನಿರ್ಧಾರ ಪಡೀತಾರೆ. ಜೆಡಿಎಸ್ ಬಿಟ್ಟು ಜೆಡಿಎಸ್ನಲ್ಲಿ ಫ್ಯಾಮಿಲಿ ಮ್ಯಾಟರ್ ಇದೆ, ಕುಟುಂಬದವರೇ ಕುಳಿತು ನಿರ್ಧಾರವನ್ನು ಮಾಡ್ತಾರೆ. 100ಕ್ಕೆ 100ರಷ್ಟು ಯಾರ ಕಡೆಯೂ ಒಮ್ಮತ ಇರೋದಿಲ್ಲ ಅಂತ ಹೇಳಿ ಒಂದಿಷ್ಟು ಮಾತುಗಳನ್ನು ಆಡಿರುವಂಥದ್ದು. ನೋಡಿಲ್ಲ, ಅವರ ಸ್ಟೇಟ್ಮೆಂಟ್ ನೋಡಿಲ್ಲ. ಹೈಕಮಾಂಡ್ ಹೇಳಿದ್ರೆ ಬಿಡಂತ ಹೇಳಿದ್ರೆ ಬಿಡಬೇಕಾಗ್ತದೆ. ಹೈಕಮಾಂಡ್ ಮ್ಯಾಗಲ್ಲ, ಮತ್ತು ಹೈಕಮಾಂಡ್ದವ್ರು ಶಾಸಕರ ಅಭಿಪ್ರಾಯ ತೊಗೊಂತಾರೆ. ಇವೆಲ್ಲ ಹೇಳ್ಬೇಕಾದ್ರೆ ಏಕಾಏಕಿ ತಗೊಳ್ಳೋದಿಲ್ಲ. ಬಹುತೇಕ ಈಗಿನ ವಾತಾವರಣ ಮೊದಲೇನ 30-40 ವರ್ಷದಿಂದ ಹೆಂಗಿದ್ದೋ ಗೊತ್ತಿಲ್ಲ. ಬಟ್ ಈಗ ನಾವೇನು ಬಂದ ಮ್ಯಾಕೆ ಯಾವ ಪಕ್ಷ ಆಗಲಿ ಮೀಟಿಂಗ್ ಮಾಡ್ತಾರೆ, ಕೇಳ್ತಾರೆ, ಮಾಡ್ತಾರೆ. ಎಕ್ಸೆಪ್ಟ್ JDS ಬಿಟ್ಟರೆ, ಯಾಕಂದ್ರೆ ಅಲ್ಲಿ ಹೈಕಮಾಂಡ್ ಇಲ್ಲ, ಅವರು ಫ್ಯಾಮಿಲಿ ಮ್ಯಾಟ್ರ್ ಅದ, ಅವ್ರ ಡಿಸಿಷನ್ ತೊಗೊಂತಾರೆ. ದೇವೇಗೌಡ, ಕುಮಾರಸ್ವಾಮಿ 50-50 ಅದು ಕಷ್ಟ. ಶಾಸಕರ ಅಭಿಪ್ರಾಯ ಹೈಕಮಾಂಡ್ ಅವಾಗ ಹೈಕಮಾಂಡ್ ಬರೋದು ಅವಾಗೇ ಅದೇ. ಯಾರು ಕೂಡ 100% ಯಾಕಡೆ ಒಮ್ಮತ ಡಿಸಿಷನ್ ಯಾವಾಗೂ ಇರಲ್ಲ, ಯಾವಾಗೂ ಆಗಲ್ಲ. ಇರವೇ ವೇರಿಯೇಷನ್ ಇದ್ದಾಗ ಅವರು ಬಂದು ವಾತಾವರಣ ತಿಳಿ ಮಾಡಿ ಇದು ಮಾಡೋದು ಮಾಡ್ತಾರೆ. ನೋಡಮ್ಮ 2.5 ವರ್ಷ ಯಾರು ಅದ್ರಾಗ ಅಲ್ಲ, ಅವ್ರದ ಅಭಿಪ್ರಾಯ ಸರ್. ಯಾರು ಹೈಕಮಾಂಡ್ ಅವರು ಜಲ್ದಿ ಇದನ್ನು ಬಗೆಹರಿಸಬೇಕು, ಅಭಿವೃದ್ಧಿ ಆಗ್ತಾ ಇಲ್ಲ. ಈ ಬಗೆಹರಿಸೋದ್ರಲ್ಲಿ ಏನು ಸಮಸ್ಯೆ ಏನದು? ಏನು ಗ್ಯಾರಂಟಿಗಳು ಕೊಡ್ತಕ್ಕಂಥ ನಿಂದಿರ್ಸೋದ? ಅಲ್ಲ ಸರ್, ಈಗ ಇಲ್ಲ ಅಗ್ರಿಮೆಂಟ್ ಆದ್ರೆ ಅಲ್ಲ ನಿಂದಿರ್ಸೋದು, ಲೇಟ್ ಆಗೋದು, ಬಿಡೋದು. ಇಲ್ಲ ಅಗ್ರಿಮೆಂಟ್ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗಿಲ್ಲ ಅಂತ ನಮ್ಮ ಎದುರು ಯಾರ ಎದುರು ಆಗಿಲ್ಲ. ಅಲ್ಲಿ ಆಗ್ಯದೋ ಬಿಟ್ಟೋದೋ ನಮ್ಗೆ ಗೊತ್ತಿಲ್ಲ. ಗೊಂದಲ ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡಿದ ಗೊಂದಲ. ನಾಳೆ ನೀವೆಲ್ಲ ಏನಿಲ್ಲ ಅಂತ ಹಾಕ್ರಿ, 4 ದಿನ ನಿವಾರಣೆ ಆಗ್ತದೆ. ಹೇಳ್ಯಾರಲ್ರಿ, ಮತ್ತೆ ಹೆಸರು ಹೇಳ್ಬೇಕು. ಈಗೇನು ಸಬ್ ರಿಜಿಸ್ಟರ್ದಾಗ ಏನಾರ ಇತ್ತಂದ್ರೆ ಅವಕಾಶ ಇತ್ತಂದ್ರೆ ನೋಡ್ರಿ, ರಿಜಿಸ್ಟ್ರೇಷನ್ ಮಾಡ್ಸಮ್ಮ. ಸಬ್ ರಿಜಿಸ್ಟರ್ದಾಗ ಅವಕಾಶ ಮಾಡಿಕೊಡ್ರಿ, ಏನ್ರ ಇತ್ತಂದ್ರೆ ನೋಡ್ರಿ. ಈಗ ಅವ್ರು ಹೇಳ್ಯಾರ, ಇವ್ರು ಹೇಳ್ಯಾರ, ಹೈಕಮಾಂಡ್ ಇದನ್ನು ಹೇಳ್ಯಾರ. ಮತ್ತೆ ಹಂಗೇನ್ರ ಇತ್ತಂದ್ರೆ ನೋಡ್ರಿ ಸಬ್ ರಿಜಿಸ್ಟರ್ದಾಗ. ಯಾರಂದ್ರ DK ಶಿವಕುಮಾರ್ ಅಂದಿಲ್ಲ. ಅಲ್ಲ ಸರ್, ಅವ್ರ ಬೆಂಬಲ ಏನಂದಾರ? ಎಲ್ಲ ಈಗ 2.5 ವರ್ಷ ಆದ್ಮೇಲೆ ನಮಗೆ ಕೊಡ್ಬೇಕು ಅಂತೇಳಿ ಏನಂತಾರೆ, ಕೊಡ್ಬೇಕಂತ ಅಂತಾರ. ಈಗ ಇಲ್ಲ ಜಾರಕಿಹೊಳಿ ನಮಗೂ ಬೇಕಂತ ಹೇಳ್ಯಾರ. ಪರಮೇಶ್ವರ್ ನಾಯಕ ಆಗ್ಬಾರ್ದು ಅಂತ ಹೇಳ್ಯಾರ. ಕೆಲವು ಮಂದಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಆಗಲ್ಲೆಕ್ಕಾರ, ಪ್ರಿಯಾಂಕ ಅವರಿಗೆ ಆಗಲ್ಲೆಕ್ಕಾರ, ಅವ್ರ ಬೆಂಬಲಿಗರು. ತೀರ್ಮಾನ ಮಾಡೋದು ಹೈಕಮಾಂಡ್ ಅಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ತೀರ್ಮಾನ ಮಾಡಿ ಶಾಸಕರ ಅಭಿಪ್ರಾಯ ಕೇಳ್ತದೆ. ಅಲ್ಲೇ ಕುಂತ ಯಾರು ಮಾಡಲ್ಲ, ಯಾವ ಪಕ್ಷದವರು ಮಾಡಲ್ಲ. ಎಲ್ಲ ಪಕ್ಷದವರಿಗೆ ಮುಖ್ಯಮಂತ್ರಿ ಆಯ್ಕೆ ಮಾಡ್ಬೇಕಾದ್ರೆ ಒಂದು ಪದ್ಧತಿ ಅದ, ಆ ಪದ್ಧತಿ ಪ್ರಕಾರ ಮಾಡ್ತಾರೆ. ಆದ್ರೆ ಇದ್ರಲ್ಲಿಂದ ನಾವು ಯಾವ್ದಕ್ಕೂ ಅಭಿವೃದ್ಧಿ ಕೆಲಸ ನಿಂತಿಲ್ಲ, ಏನಿಲ್ಲ. ನೀವು ಟಿವಿದವ್ರು ಬಂದಾಗ ಅವರು ಬಂದು ವಾತಾವರಣ ತಿಳಿ ಮಾಡಿ ಇದು ಮಾಡೋದು ಮಾಡ್ತಾರೆ. ನೋಡಮ್ಮ, ಯಾದಗಿರಿ MLA ಚೆನ್ನಾರೆಡ್ಡಿ ಮಾಡಂತ ಹೇಳ್ತೀವಿ ನಾವು. ಸೀನಿಯರ್ 87ದಾಗ ಆಗ್ಯಾರ ಈ ಭಾಗದಾಗ ಫಸ್ಟ್ MLC. MLC ಅಂತಲೂ ಗೊತ್ತಿದ್ದಿಲ್ಲ ಯಾರಿಗೆ. ಇಲ್ಲ ಸರ್, ನಿನ್ನೆ ಹೇಳಿದ ಸಚಿವ ಸ್ಥಾನದ ಕಟ್ಟಿ ನಾವು ಅಲ್ಲ ಅಂದಾಗ ಪ್ರಶ್ನೆ ಮುಖ್ಯಮಂತ್ರಿ ಉದ್ದನ್ನೇ ಕೊಡೋದು ಮೋದಿ ಆಗಿರೋದು ಒಮ್ಮೆಗೆ MP ಆಗಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.